ನಮಸ್ಕಾರ. MLP ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಬಂದಿದ್ರೆ ಎಂದರೆ ಅಪರ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯಿಂದ ಬಂದಿದ್ರಿ. ಇದನ್ನು ಎಂದು ಹೊರಡಿಸ್ಯಾರ ಅಂದ್ರೆ KSRP ಇದ ವಿಷಯ ದಿನಾಂಕ 13/6/2025 ಇದನ್ನು ಹೊರಡಿಸ್ಯಾರ್ರಿ. ವಿಷಯ KSRP ಸ್ಪೈ RPC ಸ್ಥಳೀಯೇತರ 1500 ಹುದ್ದೆ, ಸ್ಥಳೀಯ ವೃಂದದ 445 ಹುದ್ದೆಗಳು ಮತ್ತು IRB ಮುನಿರಾಬಾದ್ ಘಟಕ 220 ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣವನ್ನು ಕಳುಹಿಸುವ ಬಗ್ಗೆ ಕುರಿತು ಪೊಲೀಸ್ ನೇಮಕಾತಿಯ ಮಾಹಿತಿಯನ್ನು ವಿವರಣೆ ನೀಡಿದ್ದಾರೆ. ಉಲ್ಲೇಖ ಒಳಗೆ ಏನು ಕೊಟ್ಟಾರೆ ಅಂದ್ರೆ ಸರ್ಕಾರದ ಆದೇಶದ ಸಂಖ್ಯೆ CRSUE 1 ಸಹಿಂ 2022 ದಿನಾಂಕ 28/12/2022 ಮತ್ತು ಇಲ್ಲಿ 2023 KSRP ಮತ್ತು ಸ್ಪೈ RP ಪುರುಷ ಮತ್ತು ಮಹಿಳೆ ಸ್ಥಳೀಯೇತರ ವೃಂದ ಮತ್ತು ಸ್ಥಳೀಯ ವೃಂದ 1500 ಹುದ್ದೆಗಳ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಈಗಾಗಲೇ ತಮ್ಮ ಕಚೇರಿಯಿಂದ ಕಳುಹಿಸಲಾದ ನೇರ ಮತ್ತು ಸಮತಳ ವರ್ಗೀಕರಣ ಪಕ್ಕಿರಿಸಿದೆ. ಈ ಜ್ಞಾಪನದಲ್ಲಿ ಲಗತ್ತಿಸಲಾದ ಘಟಕವಾರು KSRP ಮತ್ತು ಸ್ಪೈ RPC ಸ್ಥಳೀಯೇತರ ವೃಂದ 1500 ಹುದ್ದೆಗಳು ರಲ್ಲಿ ಸ್ಥಳೀಯ ವೃಂದದ 445 ಹುದ್ದೆ ಅದರಲ್ಲಿ ಮತ್ತು ಸ್ಪೈ RB ಮುನಿರಾಬಾದ್ ಘಟಕ 220 ಹುದ್ದೆಗಳಿಗೆ ವಿಂಗಡಿಸುವಂತೆ ಉಲ್ಲೇಖಿಸಲಾಗಿದೆ. 1 ಮತ್ತು 2ರ ಸರ್ಕಾರದ ಆದೇಶಾನ್ವಯದ ರೋಸ್ಟರ್ 1ರಿಂದ ಪ್ರಾರಂಭಿಸಿದ ಕ್ರೀಡಾಪಟುಗಳಿಗೆ ಶೇಕಡಾ 2% ಮೀಸಲಿರಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿ ನಮೂನೆ ವಿವರದ ಸಾಮಾನ್ಯ ಕಾಲ್ನಡಿಯ ಗುರುತಿಸಲಾದ ಹುದ್ದೆಗಳಿಗೆ ನೇರ ಮತ್ತು ಸಮತಳ ವರ್ಗೀಕರಣವನ್ನು ನಮೂನೆಯ ವಿವರದಲ್ಲಿ ಮರು ಟಪಾಲಿನಲ್ಲಿ ಆದೇಶದ ಮೇರೆಗೆ ಈ ಕಚೇರಿಯ ತಲುಪಿಸಲು ಹಾಗೂ ಈ ಕಚೇರಿಯ ಇಮೇಲ್ ಸಂದೇಶ ವಿಳಾಸ ಈ ರೀತಿ ಇದೆ. ಕೂಡಲೇ ಸಂದೇಶದ ಮುಖೇನ ಕಳಿಸಲು ಸೂಚಿಸಿದ ಮಾಹಿತಿಯನ್ನು ತಿಳಿಸಲಾಗಿದೆ. ಪೊಲೀಸ್ ನೇಮಕಾತಿಯ ಮಾಹಿತಿಯ ಪ್ರಕಾರ ಅವುಗಳನ್ನು ವಿಂಗಡಿಸಲಾಗಿದೆ. ಈ ಕೆಳಗಿನಂತೆ ಅವನ್ನು ನೋಡಬಹುದು. KSRP ಪೊಲೀಸ್ ನೇಮಕಾತಿಯ ಮಾಹಿತಿಯನ್ನು ವಿವರಿಸಿದವರು ಉಮೇಶ್ ಕುಮಾರ್ IPS ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ KSRP ಬೆಂಗಳೂರು ಇವರು ತಿಳಿಸಿದ್ದಾರೆ. ಅದೇ ರೀತಿ ಅನುಬಂಧ ಎ ಸ್ಪೈ RPC ಪುರುಷ ಮಿಕ್ಕುಳಿದ ವೃಂದದ ನೇಮಕಾತಿಯ ಹುದ್ದೆ ಇದರಲ್ಲಿ ಕ್ರಮ ಸಂಖ್ಯೆ ಕೊಟ್ಟಾರ, ಪಡೆಗಳು ಕೊಟ್ಟಾರ, ಒಟ್ಟು ಮತ್ತು ಹಂಚಿಕೆ ಮಾಡಲಾದ ಹುದ್ದೆ, ಸಾಮಾನ್ಯ ಮತ್ತು ಕ್ರೀಡಾ ವಿಭಾಗಕ್ಕೆ ಎಷ್ಟು ಬೇಕೋ ಹಾಗೂ ಸಾಮಾನ್ಯ ವಿಭಾಗಕ್ಕೆ ಎಷ್ಟು ಬೇಕೆಂಬುದನ್ನು ತಿಳಿಸಿದ್ದಾರೆ. ಕ್ರಮ ಸಂಖ್ಯೆ 1 ಫಸ್ಟ್ 1ನೆಯ ಪಡೆ ಬೆಂಗಳೂರು 149 ಟೋಟಲ್ ಆಗಿ ಕರೆದಾರೆ. ಅದರ ಸಾಮಾನ್ಯ ಎಷ್ಟು ಕರೆದ ಕ್ರೀಡಾಪಟುಗಳಿರುವ ಹುದ್ದೆಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಸಾಮಾನ್ಯವಾಗಿ 146 ಕ್ರೀಡಾಪಟುಗಳಿಗೆ 3 ಕರೆದಾರೆ. ಸೆಕೆಂಡ್ ಪಡೆ ಬೆಳಗಾವಿ ಟೋಟಲ್ ಎಷ್ಟು ಕರೆದಂದ್ರೆ 175. ಅದರಲ್ಲಿ ಸಾಮಾನ್ಯ ಪಡೆ 172
ಪಡೆಗಳು 3 ರೀ. ಥರ್ಡ್ ಒನ್ 3ನೇ ಪಡೆ ಬೆಂಗಳೂರು ಕರೆದಾರ ಮತ್ತು 110 ರೀ. ಟೋಟಲ 108 ಸಾಮಾನ್ಯ ಪಡೆ ಕ್ರೀಡಾಪಟುಗಳು 2 ಕರೆದಾರ ರೀ. ಇಲ್ಲಿ 4ನೇ ಹುದ್ದೆ ಮತ್ತು ಅದೇ ಬೆಂಗಳೂರು ಒಳಗೆ ಕರೆದಾರ ರೀ 141. ಮತ್ತು ಸಾಮಾನ್ಯ ಹಂಚಿಕೆ ಮಾಡಲಾದ ಹುದ್ದೆ ಎಷ್ಟು ಅಂದ್ರೆ 138 ರೀ. ತದನಂತರ ಕ್ರೀಡಾಪಟುಗಳಿಗೆ ಹಂಚಿಕೆ ಮಾಡಲಾದ ಹುದ್ದೆ 3 ರೀ. ತದನಂತರ ಫಿಫ್ತನೇ ಎಲ್ಲಿ ಕರೆದಾನಂದ್ರೆ 5ನೇ ಪಡೆ ಮೈಸೂರು 159 ಒಟ್ಟು ಹುದ್ದೆ. ಅದರಲ್ಲಿ ಹಂಚಿಕೆ ಮಾಡಲಾದ ಹುದ್ದೆ ಸಾಮಾನ್ಯ ಅಂದರೆ ಎಷ್ಟಂದ್ರೆ 156. ಕ್ರೀಡಾ ವಿಭಾಗಕ್ಕೆ 3 ರೀ. ಅದೇ ರೀತಿ 7ನೇ ಪಡೆ ಅಂದ್ರೆ ಮಂಗಳೂರು ಕರೆದಾನ ರೀ 254 ಟೋಟಲ್ ರೀ. ಅದರಲ್ಲಿ 249 ಸಾಮಾನ್ಯ, ಕ್ರೀಡಾ ಒಳಗೆ 5 ಕರೆದಾನ ರೀ. 8ನೇ ಪಡೆ ಶಿವಮೊಗ್ಗ ಟೋಟಲ್ ಆಗಿ 146 ಪಡೆಗಳನ್ನು ಕರೆದಾನ ರೀ. ಅದರೊಳಗೆ ಹಂಚಿಕೆ ಮಾಡಲಾದ ಹುದ್ದೆ ಸಾಮಾನ್ಯ ಒಳಗೆ ರೀ 143. ಕ್ರೀಡಾ ವಿಭಾಗಕ್ಕೆ 3. 9ನೇ ಪಡೆ ಬೆಂಗಳೂರು ಕರೆದಾನ ಮತ್ತು 77 ಟೋಟಲ್ ಹುದ್ದೆಗಳು 77 ರೀ. ಅದರೊಳಗೆ ಸಾಮಾನ್ಯ 75 ರೀ. ಕ್ರೀಡಾ ಒಳಗೆ 2 ಕರೆದಾರ ರೀ. 2 ಕರೆದಾರ ರೀ. 10ನೇ ಪಡೆ ಸಿಗ್ಗಾವಿ 11 ರೀ. ಟೋಟಲ ಸಾಮಾನ್ಯ ಪಡೆ 11 ರೀ. ಮತ್ತು ಕ್ರೀಡಾ ಒಳಗೆ 0 ಅಲ್ಲಿ ಅವಕಾಶ ಇಲ್ಲ ರೀ. 11ನೇ ಪಡೆ ಹಾಸನ 102 ಟೋಟಲ್ ರೀ. 100 ಸಾಮಾನ್ಯ ಕರೆದಾರ ರೀ. 2 ಕ್ರೀಡಾ ಒಳಗೆ ಕರೆದಾರ ರೀ. 12ನೇ ಪಡೆ ತುಮಕೂರು 102 ಟೋಟಲ್ ರೀ. ಅದರೊಳಗೆ ಸಾಮಾನ್ಯ 100 ರೀ. 2 ಕ್ರೀಡಾ ವಿಭಾಗ ಕರೆದಾರ ರೀ. ಟೋಟಲ್ ಆಗಿ 1426 ಹುದ್ದೆಗಳದಾವ ರೀ. ಅದರೊಳಗೆ ಸಾಮಾನ್ಯ ಒಳಗೆ ಎಷ್ಟು ಕರೆದಾರ 1398 ಹುದ್ದೆ ಕರೆದಾರ ರೀ. ಇದರೊಳಗೆ ಕ್ರೀಡಾ ವಿಭಾಗಕ್ಕೆ 28 ಹುದ್ದೆಗಳು ಮಾತ್ರ ನೀಡಿದ್ದಾರೆ. ಸ್ಪೈ RPC ಪುರುಷರ ಕಲ್ಯಾಣ ಸ್ಪೈ RPC ಮಹಿಳೆ ಮಿಕ್ಕುಳಿದ ವೃಂದದ ನೇಮಕಾತಿ ಹುದ್ದೆ ಇಲ್ಲಿ ಯಾವ್ಯಾವ ಕರೆದಾನಂದ್ರೆ ಕ್ರಮ ಸಂಖ್ಯೆ ಹಾಗೂ ಪಡೆಗಳನ್ನು ಕೊಟ್ಟಾರ್ರಿ. ಒಟ್ಟು ರಿಕ್ವೈರ್ಮೆಂಟ್ ಆದ ನೇಮಕಾತ ಹುದ್ದೆಗಳದಾವ್ರಿ. ಹಂಚಿಕೆ ಮಾಡಲಾದ ಹುದ್ದೆಗಳು ಮತ್ತು ಕ್ರೀಡಾ ಮತ್ತು ಸಾಮಾನ್ಯ ಅಲ್ಲಿ ಮ್ಯಾಲೆ ಏನು ಕೇಳಿದ್ರೆ ಅವನ್ನ ಇಲ್ಲಿ ಕೊಟ್ಟಾನ ವಿಭಾಗಗಳ ಮಾಡಿ. ಫಸ್ಟ್ ಒನ್ 2ನೇ ಪಡೆ ಬೆಂಗಳೂರು ಒಟ್ಟು ಹುದ್ದೆಗಳು 15. ಹಂಚಿಕೆ ಮಾಡಲಾದ ಸಾಮಾನ್ಯ ಹಂಚಿಕೆ ಮಾಡಲಾದ ಹುದ್ದೆಗಳು 15. ಕ್ರೀಡಾ ಹಂಚಿಕೆ ಮಾಡಲಾದ ಹುದ್ದೆ 0. ತದನಂತರ 4ನೇ ಪಡೆ ಬೆಂಗಳೂರು ಕೊಟ್ಟನ್ರಿ. ಟೋಟಲ 31 ರೀ. ಹಂಚಿಕೆ ಮಾಡಲಾದ ಹುದ್ದೆ ಸಾಮಾನ್ಯ 30 ರೀ. ಕ್ರೀಡಾ 1 ರೀ. 5ನೇ ಪಡೆ ಮೈಸೂರು 28 ಟೋಟಲ್ ರೀ. 27 ಸಾಮಾನ್ಯ, ಕ್ರೀಡಾ ಒಳಗೆ 1. ಟೋಟಲ್ ಆಗಿ 74 ಹುದ್ದೆಗಳು ಕರೆದಾರೆ. ಇದ್ರೊಳಗೆ ಮಹಿಳೆಯರಿಗೆ ಸಾಮಾನ್ಯ ಒಳಗೆ 72 ಮತ್ತು ಕ್ರೀಡಾ ಒಳಗೆ 2 ಕರೆದಾರೆ. ಸ್ಥಳೀಯೇತರ ಪುರುಷ ಮತ್ತು ಮಹಿಳೆಯ ಸೆರೆ ಒಟ್ಟು ಅಂದ್ರೆ 1500 ಕರೆದಾರೆ ರೀ. ಇದ್ರೊಳಗೆ 1470 ಸಾಮಾನ್ಯ, 30 ಮಂದಿನ ಕ್ರೀಡಾ ಒಳಗೆ ಕರೆದಾರೆ. ಅನುಬಂಧ ಬಿ ಒಳಗೆ ನೋಡಿದ್ರೆ ನಾವು ರೀ ಸ್ಪೈ RPC ಪುರುಷರ ಕಲ್ಯಾಣ ಕರ್ನಾಟಕ ವೃಂದದ ನೇಮಕಾತಿ ಹುದ್ದೆ ರೀ. ಕ್ರಮ ಸಂಖ್ಯೆ ಪಡೆ ಮತ್ತು ಒಟ್ಟು ಹಂಚಿಕೆ ಸಾಮಾನ್ಯ ಮತ್ತು ಕ್ರೀಡಾ ಇದರೊಳಗೂ ಸೇಮ್ ರೀ. ಅಲ್ಲಿ ಫಸ್ಟ್ಗೆ ಅನ್ಕೊಂಡು ಇಲ್ಲೇ ಡಿವೈಡೆಡ್ ಮೇಲೆ 1ನೇ ಪಡೆ ಬೆಂಗಳೂರು 44 ಹುದ್ದೆ. ಹಂಚಿಕೆ ಮಾಡಲಾದ ಹುದ್ದೆ ಸಾಮಾನ್ಯ 43 ರೀ. ಕ್ರೀಡಾ ಒಳಗೆ 1. 3ನೇ ಪಡೆ ಬೆಂಗಳೂರು 43 ಹುದ್ದೆ. ಸಾಮಾನ್ಯ ಒಳಗೆ 42 ರೀ. ಕ್ರೀಡಾ ಒಳಗೆ 1. ಇಲ್ಲಿ ಮತ್ತು 4ನೇ ಪಡೆ ಬೆಂಗಳೂರು ಕರೆದಾರೆ 44, 43 1 ಕರೆದಾರೆ ರೀ. ಕಲಬುರಗಿ ಒಳಗೆ 202 ಅಂದ್ರೆ ಕಲ್ಯಾಣ ಕರ್ನಾಟಕ ಈ ನೇಮಕಾತಿ ಇದೆ. 202 198 ಸಾಮಾನ್ಯ ಒಳಗೆ ಕರೆದಾರೆ ರೀ. 4 ಕ್ರೀಡಾ ಒಳಗೆ ಕರೆದಾರೆ ರೀ. ಇನ್ನು ಬೆಂಗಳೂರು 39 ಬೆಂಗಳೂರು ಕರೆದಾರೆ. ಟೋಟಲ್ಲ 39 ಕರೆದಾರೆ ರೀ. ಅದರೊಳಗೆ 38 ಸಾಮಾನ್ಯ, 1 ಕ್ರೀಡಾ ಒಳಗೆ ರೀ. ಟೋಟಲ್ ಆಗಿ 372 ಹುದ್ದೆ ಕರೆದಾನ ರೀ. ಸಾಮಾನ್ಯ ಒಳಗೆ 364 ಕರೆದಾನ ರೀ. 8 ಕ್ರೀಡಾ ಒಳಗೆ ಕರೆದಾನ ರೀ. ತದನಂತರ ಪುರುಷರ ಕಲ್ಯಾಣ ಕರ್ನಾಟಕ ನೇಮಕಾತಿ ಹುದ್ದೆ ಇವಾದ್ರೆ ಅಂದ್ರೆ ಮಹಿಳೆಯರ
ಎಷ್ಟೆಷ್ಟು ಕರ್ದಾನ? 4ನೇ ಪಡೆ ಬೆಂಗಳೂರು ಕರ್ದಾನ ರೀ. ಇದ್ರೊಳಗೆ 12 ಸಾಮಾನ್ಯ, 12 ಕ್ರೀಡಾ ಇಲ್ರಿ. ಕಲಬುರಗಿ ಒಳಗೆ ಮತ್ತೆ ಕರ್ದಾನ ರೀ 61 ಕರ್ದಾನ ರೀ. ಅಂದ್ರೆ ಲೇಡೀಸ್ 61 ಕರ್ದಾನ ರೀ. ಅದ್ರ 60 ಸಾಮಾನ್ಯ ಕೊಟ್ಟರೆ, 1 ಕ್ರೀಡಾ ಒಳಗೆ ಕೊಟ್ಟರೆ ಅಷ್ಟು ಟೋಟಲ್ 73, 72 ಬಂತು ರೀ. ಕಲ್ಯಾಣ ಕರ್ನಾಟಕ ಪುರುಷರು ಮತ್ತು ಮಹಿಳೆಯರು 445 ಹುದ್ದೆ ಕರೆದಾರ ರೀ. ಅದರೊಳಗೆ ಸಾಮಾನ್ಯ 436, ಕ್ರೀಡಾ ವಿಭಾಗಕ್ಕೆ 9 ಕರೆದಿದ್ದಾರೆ. ಅದೇ ರೀತಿ ಅನುಬಂಧ ಸಿ ಸ್ಪೈ RPC ಪುರುಷರ ಕಲ್ಯಾಣ ಕರ್ನಾಟಕ ಭಾರತ ಮೀಸಲು ಪಡೆ ಮುನಿರಾಬಾದ್ ವೃಂದದ ನೇಮಕಾತಿ ಹುದ್ದೆಗಳು. ಇದರೊಳಗೆ ಭಾರತದ ಮೀಸಲು ಪಡೆ ಮುನಿರಾಬಾದ್ ಒಟ್ಟು 220 ಹುದ್ದೆ ಅದಾವ್ರಿ. ಹಂಚಿಕೆ ಮಾಡಲಾದ ಹುದ್ದೆಗಳು ಇದರೊಳಗೆ ಸಾಮಾನ್ಯ ಹಂಚಿಕೆ ಮಾಡಲಾದ ಹುದ್ದೆ 212 ಹುದ್ದೆ ರೀ. ಕ್ರೀಡಾ ಒಳಗೆ ನೋಡ್ಬೇಕಾದ್ರೆ ನಾವು ಎಷ್ಟು ಹಂಚಿಕೆ ಆಗ್ಯಾವ ಅಂದ್ರೆ 4 ಆಗ್ಯಾವ ಕ್ರೀಡಾ ಒಳಗೆ. ಟೋಟಲ್ 4. ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಆಗ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.